Praise the Lord. Greetings to you all in the name of our Lord and Savior Jesus Christ. Today's Bible verse, Lamentations chapter 3 verse 23. They are new every morning. ಪ್ರಲಾಪಗಳು 3ನೇ ಅಧ್ಯಾಯ 23ನೇ ವಚನ. ದಿನ ದಿನವೂ ಹೊಸದಾಗಿ ಒದಗುತ್ತವೆ. ನಮ್ಮ ದೇವರು ತನ್ನ ಕೃಪೆಯಿಂದ ನಮ್ಮನ್ನು ಆವರಿಸಿಕೊಳ್ಳುವಾತನಾಗಿದ್ದಾನೆ. ಕೃಪಾಭರಿತನಾದ ದೇವರು ನಮ್ಮ ದೇವರಾಗಿದ್ದಾನೆ. ನಾವು ಉಳಿದಿರುವುದು ಯೆಹೋವನ ಕರುಣೆಯೇ. ಆತನು ಕರುಣಾಮಯಿಯಾದ ದೇವರಾಗಿದ್ದಾನೆ. ನಮ್ಮ ಮೇಲೆ ತನ್ನ ಕೃಪೆಯನ್ನು ಅಪಾರವಾಗಿ ಸುರಿಸುತ್ತಾ ಇದ್ದಾನೆ. ಯೆಹೋವನ ಕರುಣೆ ನಮ್ಮ ಮೇಲೆ ಅಪಾರವಾಗಿದೆ. ಆತನ ಕೃಪೆ ಪ್ರತಿನಿತ್ಯ ನಮಗೆ ಹೊಸದಾಗಿ ಒದಗುವಂಥದ್ದಾಗಿದೆ. ದೇವರು ತನ್ನ ಕೃಪೆಯಿಂದ ನಮಗಾಗಿ ದಿನಗಳನ್ನು, ತಿಂಗಳುಗಳನ್ನು, ವರ್ಷಗಳನ್ನು ನೀಡಿದ್ದಾನೆ. ಒಂದು ದಿನಕ್ಕೆ 24 ಗಂಟೆಗಳುಂಟು. ಆದುದರಿಂದ ನಾವು ಪ್ರತಿದಿನ ಬೆಳಿಗ್ಗೆಯ ಸಮಯದಲ್ಲಿ ಎದ್ದಾಗ ಮೊದಲ ಸಮಯವನ್ನು ನಾವು ಕರ್ತನಿಗೆ ಕೊಟ್ಟು ಕರ್ತನ ಪ್ರಸನ್ನತೆಯನ್ನು ನಾವು ಬೇಡುವುದಾದರೆ, ಕರ್ತನ ಬಳಿ ಬಂದು ನಾವು ಪ್ರಾರ್ಥಿಸುವುದಾದರೆ, ಆತನು ನಮ್ಮ ಜೀವಿತದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಕೃಪಾವರಗಳಿಗಾಗಿ ನಾವು ಆತನನ್ನು ಸ್ತುತಿಸುವುದಾದರೆ, ಆ ದಿನವೆಲ್ಲ ದೇವ ಪ್ರಸನ್ನತೆ ನಮ್ಮನ್ನು ಆವರಿಸಿಕೊಳ್ಳುವುದು ಪ್ರಿಯರೇ. ಆದುದರಿಂದ ಬೆಳಗಿನ ಸಮಯದಲ್ಲಿ ಮೊಣಕಾಲೂರಿ ಕರ್ತನ ಮುಖವನ್ನು ನಾವು ಇಂದಿನಿಂದಲೇ ಹುಡುಕೋಣ. ಕರ್ತನ ಪ್ರಸನ್ನತೆಯನ್ನು ನಾವು ಬೇಡಿಕೊಳ್ಳೋಣ. ಈ ನೂತನ ದಿನವನ್ನು ಕಾಣುವಂತೆ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಎಂಬುದಾಗಿ ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಈ ದಿನದಲ್ಲಿ ನಮ್ಮ ಜೊತೆಗಿರು, ನಮಗೆ ಆಶೀರ್ವಾದಗಳನ್ನು ನೀಡು ಎಂಬುದಾಗಿ ಕರ್ತನನ್ನು ಬೇಡಿಕೊಳ್ಳೋಣ. ಕರ್ತನನ್ನು ಸ್ತುತಿಸಿ ಆರಾಧಿಸೋಣ. ಆಗ ಕರ್ತನು ಖಂಡಿತವಾಗಿಯೂ ನಮ್ಮನ್ನು ಆಶೀರ್ವದಿಸುತ್ತಾನೆ. ಆತನ ಕೃಪಾವರಗಳನ್ನು ನಮ್ಮ ಮೇಲೆ ಸುರಿಸುತ್ತಾನೆ. ಅಬ್ರಹಾಮನು ಮುಂಜಾನೆಯಲ್ಲಿ ಬೆಳಿಗ್ಗೆ ಎದ್ದಾಗಲೇ ಕತ್ತೆಗೆ ತಡಿ ಹಾಕಿಸಿ ಇಸಾಕನನ್ನು ಅರ್ಪಿಸುವುದಕ್ಕೋಸ್ಕರ ಹೋದನು ಎಂದು ನಾವು ಆದಿಕಾಂಡ 22:3 ನೋಡುತ್ತೇವೆ. ಮೋಶೆಯನ್ನು ನೋಡಿ ಕರ್ತನು ಈ ರೀತಿ ಹೇಳುತ್ತಾರೆ, ಬೆಳಿಗ್ಗೆ ನೀನು ಸಿದ್ಧವಾಗಿದ್ದು ಸಿನಾಯಿ ಬೆಟ್ಟವನ್ನು ಹತ್ತಿ ಅಲ್ಲಿ ಬೆಟ್ಟದ ತುದಿಯಲ್ಲಿ ನನ್ನ ಸನ್ನಿಧಿಯಲ್ಲಿ ನಿಂತಿರಬೇಕು ಎಂಬುದಾಗಿ ವಿಮೋಚನ ಕಾಂಡ 34:2 ದೇವರು ಹೇಳುತ್ತಾರೆ. ಯೇಸು ಕ್ರಿಸ್ತನು ಕೂಡ ಮಾರ್ಕ 1:35 ಮುಂಜಾನೆಯಲ್ಲಿ ಇನ್ನೂ ಮೊಬ್ಬಿರುವಾಗಲೇ ತಂದೆ ದೇವರ ಸನ್ನಿಧಿಯನ್ನು ಬಯಸಿ ಏಕಾಂತವಾಗಿ ಪ್ರಾರ್ಥಿಸಲಿಕ್ಕೆ ಬೆಟ್ಟದ ಸ್ಥಳಕ್ಕೆ ಹೋದನು ಪ್ರಿಯರೇ. ಹೌದು, ದಿನ ದಿನವೂ ಕರ್ತನ ಕೃಪೆಯು ನಮಗೆ ಹೊಸದಾಗಿ ದೊರೆಯುವಂಥದ್ದಾಗಿದೆ. ಆದುದರಿಂದ ಪ್ರತಿದಿನ ಬೆಳಿಗ್ಗೆ ನಮ್ಮ ದಿನವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚಿತವಾಗಿ ಆತನ ಕೃಪಾವರಗಳನ್ನು ನಾವು ಹುಡುಕೋಣ. ಆತನು ಕರುಣಾಮಯಿಯಾಗಿ ನಮ್ಮನ್ನು ಆಶೀರ್ವದಿಸುತ್ತಾನೆ. ಇಸ್ರಾಯೇಲರಿಗೆ ಅರಣ್ಯದಲ್ಲಿ ಮುಂಜಾನೆಯಲ್ಲಿಯೇ ದೇವದೂತರ ಆಹಾರವಾದ ಮನ್ನ ದೊರೆಯುತ್ತಿತ್ತು. ಅದು ಅಲ್ಲಿ ಸುರಿಸಲ್ಪಡುತ್ತಿತ್ತು. ಬಿಸಿಲು ಬಂದರೆ ಆ ಮನ್ನ ಕರಗಿ ಹೋಗುತ್ತಿತ್ತು. ಆದುದರಿಂದ ಅವರು ಮುಂಜಾನೆಯಲ್ಲಿಯೇ ಅದನ್ನು ಕೂಡಿಸಿಟ್ಟುಕೊಳ್ಳಬೇಕಾಗಿತ್ತು. ಅದೇ ರೀತಿಯಲ್ಲಿ ಪ್ರಿಯರೇ, ಕರ್ತನ ಆಶೀರ್ವಾದವನ್ನು ನಾವು ಮುಂಜಾನೆ ವೇಳೆಯಲ್ಲಿಯೇ ಹುಡುಕೋಣ. ಆಗ ಕರ್ತನ ಕೃಪೆ ನಮ್ಮನ್ನು ಆವರಿಸಿಕೊಳ್ಳುತ್ತದೆ. ನಿಶ್ಚಯವಾಗಿ ದೇವರು ನಮಗಾಗಿ ದಿನಕ್ಕೆ ಪ್ರತಿದಿನಕ್ಕೆ ಒಂದೊಂದು ಹೊಸ ಕೃಪಾವರವನ್ನು ದೇವರು ನಮ್ಮ ಮೇಲೆ ಸುರಿಸಲಿಕ್ಕಿದ್ದಾನೆ. ಒಂದು ದಿನದ ದಶಮ ಭಾಗವಾದ 2 ಗಂಟೆ 40 ನಿಮಿಷವನ್ನು ನಾವು ಕರ್ತನಿಗೆ ಮೀಸಲಾಗಿಡೋಣ. ಮುಂಜಾನೆ ವೇಳೆಯಲ್ಲಿ ಕರ್ತನಿಗೆಂದು 1 ಗಂಟೆಯಾದರೂ ಮೀಸಲಾಗಿಡೋಣ. ಆತನ ಸನ್ನಿಧಿಯಲ್ಲಿ ದೊರಕುವ ಹೊಸ ಕೃಪೆಯನ್ನು ಪಡೆದುಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ಪ್ರೀತಿಯ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರ ಉಂಟಾಗಲಿಪ್ಪ. ನಾವು ಉಳಿದಿರುವುದು ನಿನ್ನ ಕರುಣೆಯೇ ಸ್ವಾಮಿ. ನಿನ್ನ ಕೃಪಾವರಗಳು ಎಂದಿಗೂ ನಿಂತು ಹೋಗವು ಸ್ವಾಮಿ. ನೀನು ಕೃಪಾಭರಿತನಾದ ದೇವರಪ್ಪ. ಅದಕ್ಕಾಗಿ ಸ್ತೋತ್ರ ತಂದೆಯೇ. ದಿನವೂ ನಿನ್ನ ಕೃಪಾವರಗಳು ಹೊಸದಾಗಿ ನಮ್ಮ ಮೇಲೆ ಸುರಿಸಲಿಕ್ಕಿದ್ದ ತಂದೆಯೇ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಇಂದು ಬೆಳಗಿನ ಜಾವದಲ್ಲಿ ಕರ್ತನೆ, ನಮ್ಮ ದಿನವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚಿತವಾಗಿ ನಿನ್ನ ಪಾದದಲ್ಲಿ ಬಂದು ಪ್ರಾರ್ಥಿಸ್ತಾ ಇದ್ದೇವೆ ಕರ್ತನೆ. ನೀನು ಆಶೀರ್ವಾದ ಮಾಡಪ್ಪ. ಈ ದಿನವೆಲ್ಲ ನಮ್ಮೊಂದಿಗಿದ್ದು ನಿನ್ನ ಕೃಪೆ ನಮ್ಮನ್ನು ಆವರಿಸಲಿಕ್ಕಾಗುವಂತೆ ಸಹಾಯ ಮಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.